ಹಲೋ ಎವ್ರಿವನ್. ತಿಂಡಿ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ನಮ್ರತ ಬರಲ್ಲ ಅಂದರು, ಶ್ರೀ ಬರ್ತೀನಿ ಅಂದು. ಇವರಿಬ್ಬರಲ್ಲಿ ಒಬ್ಬರು ಇವಳು ಬಂದಾಗ ಅವಳು ಬರಲ್ಲ, ಅವಳು ಬಂದಾಗ ಇವಳು ಬರಲ್ಲ. ಇವರಿಬ್ಬರು ಬರಲಿಲ್ಲ ಅಂದ್ರೆ ನಾನು ಹೋಗಲ್ಲ ಕಾಲೇಜ್ಗೆ. ಇಬ್ಬರಲ್ಲಿ ಏನಾದ್ರು ಒಬ್ರು ಇದ್ದರೆ ನಾನು ಕಾಲೇಜ್ಗೆ ಹೋಗ್ತೀನಿ. ಸೊ ಇದು ನಮ್ಮ 3 ಜನದ ಮಧ್ಯೆ ಇರೋ ಬಾಂಡಿಂಗ್. ಬೆಳಗ್ಗೆ ಇಂಗ್ಲೀಷ್ ಕ್ಲಾಸ್ ಮುಗಿಸ್ಕೊಂಡು ಲ್ಯಾಬ್ಗೆ ಹೋದ್ವಿ. ಲ್ಯಾಬಲ್ಲಿ ಕ್ಲಾಸ್ ಮುಗಿತು. 2 ಕ್ಲಾಸ್ ಇದ್ದಿದ್ದು. ಸೊ 2 ಕ್ಲಾಸ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಅವ್ರು ಬಂದು ಪಿಕ್ ಮಾಡಿದ್ರು ಕಾಲೇಜ್ ಹತ್ರ. ಬಂದು ಹಂಗೆ ಹೋಗ್ತಾ ಇದ್ವಾಗ ಅಮ್ಮಂಗೆ ಕಾಲ್ ಮಾಡಿದೆ. ಅಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದರು. ಯಾಕಮ್ಮ ಅಂದಿದ್ದಕ್ಕೆ ಈ ಥರ ತಾತ ಬಿದ್ದು ಕಾಲೇಟ್ ಮಾಡ್ಕೊಂಡವ್ರೆ ಅಂತ ಹೇಳಿದ್ರು. ಸೊ ನಾನು ತುಂಬ ದಿನ ಆಗಿತ್ತು ನಾನು ಊರಿಗೆ ಹೋಗಿ ತಾತನ ನೋಡಿ. ಸೊ ಅದಕ್ಕೆ ನಾನು ಬರ್ತೀನಿ ಮಮ್ಮಿ ಅಂತ ಹೇಳಿದೆ. ಓಕೆ ಬಾ ಅಂದರು ಅಮ್ಮ. ನನ್ನ ಹಸ್ಬೆಂಡು ಹೋಗು ಅಂದರು. ಸೊ ಅವರು ನನಗೆ CBSಗೆ ಡ್ರಾಪ್ ಮಾಡಿದ್ರು. ಅಮ್ಮನೂ ಅಲ್ಲಿಗೆ ಬಂದರು. ಅಮ್ಮ ಮತ್ತು ಚಿಕ್ಕಮ್ಮ 3 ಜನನೂ ಬಸ್ ಹತ್ಕೊಂಡು ಹೋದ್ವಿ. ಅಲ್ಲಿಂದ ಉಳ್ಳಳ್ಳಿಯಿಂದ ಬಸ್ ಹತ್ಬೇಕಿತ್ತು, ಮತ್ತೆ ಇನ್ನೊಂದು ಬಸ್. ಆದರೆ ಬಸ್ಗೆ ಯಾರು ಕಾಯ್ಕೊಂಡು ಕೂತ್ಕೋತಾರೆ, ಆಲ್ರೆಡಿ ಲೇಟಾಗಿದೆ. ನಾವು ರಿಟರ್ನ್ ವಾಪಸ್ ಮೈಸೂರಿಗೆ ಇವತ್ತೇ ವಾಪಸ್ ಬರಬೇಕು. ಸೊ ಅದಕ್ಕೆ ಆಟೋ ಮಾಡ್ಕೊಂಡು ಹೋದ್ವಿ. ಇದು ನಮ್ಮೂರು ಗೈಸ್. ನಮ್ಮೂರು ಹೆಸರು ಬಂದು ಹೆಗ್ಡಳ್ಳಿ ಅಂತ. ಇದು ನಮ್ಮ ಅಜ್ಜಿ ಊರು, ಅಂದರೆ ನಮ್ಮ ಅಮ್ಮನೂರು. ಇದು ನಮ್ಮೂರು ಬಸ್ ಸ್ಟಾಪ್. ಸೊ ಇಲ್ಲಿ ಸ್ಟಾಪ್ ಕೊಟ್ಟರು. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ ಇಬ್ಬರು ಮುಂದೆ ಹೋಗ್ತಾವ್ರೆ, ನಾನು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೂರಿಗೆ. ಅಜ್ಜಿ ಇಲ್ಲ, ಅಜ್ಜಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆಪ್ರೇಷನ್ ಇದೆ ಅವ್ರಿಗೆ, ಕಣ್ಣು ಆಪ್ರೇಷನ್. ಸೊ ಅವ್ರು ಹೋಗಿದ್ದಾರೆ. ತಾತ ಮನೇಲಿ ಒಬ್ಬರೇ ಇದ್ದರು. ಸೊ ಹೋದ ತಕ್ಷಣ ಟೀ ಮಾಡೋಕ್ಕೆ ಹೇಳಿದ್ರು ಅಮ್ಮ. ಅವರು ಅವ್ರ ಅಪ್ಪನ ಜೊತೆ ಮಾತಾಡ್ತಾಯಿದ್ರು. ಸೊ ನನಗೆ ಟೀ ಮಾಡೋಕ್ಕೆ ಹೇಳಿದ್ರು. ಸೊ ಟೀ ಮಾಡ್ತಾಯಿದ್ದೀನಿ. ಟೀ ಅಂತೂ ನಮ್ಮಮ್ಮ ನಾನು ಹೆಂಗೆ ಮಾಡಿದ್ರು ಚೆನ್ನಾಗಿ ಮಾಡಲ್ಲ ಅಂತ ಅಂತಾರೆ. ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ಟೀ ಮಾಡುವಾಗ ತುಂಬ ಫೋಕಸ್ ಆಗಿರಬೇಕು. ಯಾಕಂದರೆ ಒಂಚೂರು ಚೆನ್ನಾಗಿಲ್ಲ ಅಂದರೂ ನಮ್ಮಮ್ಮ ಬೈದ್ಬಿಡ್ತಾರೆ. ಅದಕ್ಕೆ ಟೀ ಮಾಡ್ತಾಯಿದ್ದೀನಿ. ಅಷ್ಟು ಸೀರಿಯಸ್ಸಾಗಿ ಟೀನ ನೋಡ್ತಾ ಮಾಡ್ತಾಯಿದ್ದೀನಿ. ಸಕ್ಕರೆ ಅಂತೂ ಕಮ್ಮಿನೇ ಹಾಕಬೇಕು. ಜಾಸ್ತಿ ಹಾಕ್ರೆ ನಮ್ಮಮ್ಮ ಕುಡಿಯಲ್ಲ. ಎಲ್ರಿಗೂ ಟೀ ಒಪ್ಪಿಸ್ಬೋದು, ನಮ್ಮಮ್ಮಂಗೆ ಮಾತ್ರ ಟೀ ಒಪ್ಸೋಕ್ಕೆ ಆಗಲ್ಲ. ಸೊ ಸಕ್ಕರೆ ಹಾಕ್ಲಾ ಬೇಡವಾ ಅಂತ ಹಾಕ್ತಾಯಿದ್ದೀನಿ. ತುಂಬಾ ಸ್ವೀಟ್ ಆದರೆ ನಮ್ಮಮ್ಮ ಕುಡಿಯಲ್ಲ, ಸುಮ್ಮನೆ ಬೈತಾರೆ ನನಗೆ. ಸೊ ಟೀ ಆಯಿತು. ಗ್ಲಾಸ್ ಹುಡುಕ್ತಾ ಇದ್ದೀನಿ. ಗ್ಲಾಸ್ ಸಿಕ್ತು. ನಾವು 3 ಜನಕ್ಕೆ ಅಂತ ನೋಡ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ, ಸಕ್ಕರೆನೇ ಹಾಕಿರೋದು. ಆದರೂ ಟೇಸ್ಟ್ ನೋಡಬೇಕಲ್ವಾ. ಸಿಹಿ ಆಗಿಬಿಟ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಏನೋ ಸಪ್ಪೆ ಮಾಡ್ಬೋದು ಅಂತ, ಇಲ್ಲಾಂದರೆ ನಮ್ಮಮ್ಮ ಬೈತಾರೆ. ಸೊ ಟೀ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ಮತ್ತೆ ಟೇಸ್ಟ್ ನೋಡಿದೆ, ಸ್ವಲ್ಪ ಸಪ್ಪೆ ಇದು. ನಮ್ಮ ತಾತಂಗೆ ಸಿಗಬೇಕು, ಅದಕ್ಕೆ ಅವ್ರಿಗೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಲೋಟಕ್ಕೆ ಸಕ್ಕರೆ ಹಾಕಿ ಕೊಟ್ಟೆ ಅವ್ರಿಗೆ. ಟೀ ಮತ್ತು ಬ್ರೆಡ್ ಹಚ್ಕೊಂಡು ನಾನು, ಅಮ್ಮ, ಚಿಕ್ಕಮ್ಮ, ತಾತ ಎಲ್ಲರೂ ಟೀ ಕುಡಿದ್ವಿ. ಟೀ ಕುಡಿದಾದ್ಮೇಲೆ ಇದು ನಮ್ಮ ಅಜ್ಜಿ ಮನೆ. ಹೆಂಗಿದೆ ನೋಡಿ ಗಾಯ್ಸ್. ಅಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ, ತಾತ ಟಿ ವಿ ನೋಡ್ತಾ ಇದ್ದಾರೆ. ನಾನು ಇವ್ರನ್ನೆಲ್ಲರೂ ಶೂಟ್ ಮಾಡ್ತಾಯಿದ್ದೀನಿ, ನಿಮ್ಗೆ ತೋರಿಸೋಣ ನಮ್ಮ ಅಜ್ಜಿ ಮನೆನ ಅಂತ. ಸೊ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಟೆರೆಸ್ ಮೇಲೆ ನಮ್ಮ ಅಜ್ಜಿಗಳು ಗಿಡಗಳನ್ನ ಹಾಕಿದ್ದಾರೆ. ಮಲ್ಲಿಗೆ ಗಿಡ, ಕನಕಾಂಬ್ರ ಗಿಡ, ಇದು ಬ್ರಹ್ಮಕಮಲ, ಮತ್ತು ಇದು ಏನದು ಪುದೀನ ಸೊಪ್ಪು, ಇದೆಲ್ಲ ಏನೇನೋ ಗಿಡ, ನಂಗೆ ಹೆಸ್ರುಗಳು ಗೊತ್ತಿಲ್ಲ. ಇಷ್ಟು ಗಿಡಗಳು ಹಾಕಿದ್ದಾರೆ. ನಮ್ಮಮ್ಮ ಅದಕ್ಕೇನೋ ನೀರು ಹಾಕ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಸಾಂಬಾರು ಇಟ್ಟಿದ್ದೀನಿ, ಆಫ್ ಮಾಡಿಬಿಡು ಅಂತ ಅಂದರು. ಸೊ ಆಫ್ ಮಾಡೋಕ್ಕೆ ನಾನು ಓಡಿ ಬಂದೆ. ಮೊಟ್ಟೆ ಸಾಂಬಾರು ಮಾಡಿದ್ದಾರೆ ಗೈಸ್. ಸೊ ಆಫ್ ಮಾಡಿ ಈಗ ಮತ್ತೆ ಮೇಲೆ ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ಅಜ್ಜಿ ಮನೆಯಲ್ಲಿ ತುಳಸಿ ಗಿಡ ನೋಡಿ ಗೈಸ್, ಇಷ್ಟು ಉದ್ದ ಇದೆ. ಇದು ವಿಳ್ಯದೆಲೆ ಎಲ್ಲ ಹಬ್ಸಿದ್ದಾರೆ. ತುಳಸಿ ಗಿಡನೂ ತುಂಬ ಉದ್ದ ಬಂದಿದೆ. ಇದು ಮನಿ ಪ್ಲ್ಯಾಂಟ್ ಫುಲ್ ಎಲ್ಲ ಕಾಂಪೌಂಡ್ ಹತ್ರ ಎಲ್ಲ ಇದು ಹಬ್ಸಿದ್ದಾರೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಎಲೆಗಳು. ನೈಸ್. ಮತ್ತು ಟೆರೆಸ್ ಮೇಲೆ ಬಂದು ಕುಂತ್ಕೊಂಡೆ. ನಮ್ಮಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು, ನಮ್ಮ ಚಿಕ್ಕಮ್ಮ ವಾಕ್ ಮಾಡ್ತಾಯಿದ್ರು. ನಾನು ಅವ್ರ ಗಿಡಗಳಿಗೆ ನೀರು ಹಾಕೋದನ್ನು ನೋಡ್ತಾ ಇದ್ದೀನಿ ಗೈಸ್.
ನಮ್ಮ ಅಜ್ಜಿ ಇದ್ರೆ ಹಾಕ್ತಾಯಿದ್ರು, ನಮ್ಮ ತಾತನೂ ಹಾಕ್ತಾಯಿದ್ರು. ನಮ್ಮ ತಾತಂಗೆ ಕಾಲೇಟಾಗೈತೆ, ಅವ್ರು ಮೆಟ್ಲು ಹತ್ಕೊಂಡು ಬರೋಕ್ಕಾಗಲ್ಲ, ಸೊ ಮಮ್ಮಿ ಹಾಕಿದ್ರು. ಈಗ ಮತ್ತೆ ರಿಟರ್ನ್ ಕೆಳಗಡೆ ಇಳಿತಾ ಇದ್ದೀವಿ. ಇಳಿದು ಹೋಗಿ ಊಟ ಹಾಕ್ಕೊಟ್ಟು ತಾತಂಗೆ, ನಾವು ಊಟ ಮಾಡಿಕೊಂಡು ವಾಪಸ್ ರಿಟರ್ನ್ ಮೈಸೂರಿಗೆ. ಕೆಳಗಡೆ ಬಂದ್ವಿ. ಈಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ನಮ್ಮ ಚಿಕ್ಕಮ್ಮ ಊಟ ಹಾಕ್ಕೊಂಡು ಬಂದು ಕೊಟ್ಟರು. ಎಗ್ ಸಾಂಬಾರು ಮಾಡಿದ್ರು ಅಮ್ಮ. ಈಗ ತಿಂದ್ವಿ, ವಾಪಸ್ ರಿಟರ್ನ್ ಬರ್ತಾಯಿದ್ವಿ. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ನಿಂತಿದ್ರು. ಮತ್ತು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಬರ್ತಾನೇ ಇರಲಿಲ್ಲ, ಕಾಯ್ಕೊಂಡು ನಿಂತಿದ್ವಿ ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ. ನೋಡಿ, ಒಂದು ಬಸ್ಸು ಇಲ್ಲ. ಇವರಿಬ್ಬರು ಏನೋ ಮಾತಾಡ್ತಾಯಿದ್ರು. ನಾನಿನ್ನೂ ಬಸ್ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಬಸ್ ಬಂತು, ಹತ್ಕೊಂಡು ಬಂದ್ವಿ ಉಳ್ಳಳ್ಳಿಗೆ. ಇಲ್ಲೂ ಬಂದು ಬಿಸಿಲು ತುಂಬ, ಕುತ್ಕೊಂಡ್ವಿ. ಮತ್ತೆ ಮೈಸೂರು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ಬಸ್ ಬಂತು, ಹತ್ತಿದ್ವಿ. ಈಗ ಮತ್ತೆ ರಿಟರ್ನ್ ವಾಪಸ್ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಕತ್ಲೇನೇ ಆಗೋಯ್ತು ಗೈಸ್. ಇಲ್ಲಿಗೆ ಬಂದ್ವಿ ಗೈಸ್. ನಮ್ಮಮ್ಮ ಅವ್ರ ಮನೆಗೆ ಹೋದ್ರು, ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದ್ರು, ನಾನು ನಮ್ಮ ಮನೆಗೆ ಬಂದೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್.